ಶ್ರೀ ಗುರುಭ್ಯೋ ನಮಃ. ಹರಿವಂಶ ಮಹಾಪುರಾಣದ ಪೂರ್ವಾರ್ಧದ ಹರಿವಂಶ ಪರ್ವದ 5ನೇ ಅಧ್ಯಾಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಪೃಥುವಿನ ಉಪಾಖ್ಯಾನ ಅಲ್ಲಿ ನಡೆದಿದೆ. ಹಿಂದಿನ ಕಥಾನಕದಲ್ಲಿ ಅಂಗ ಮಹಾರಾಜನ ಮಗನಾದಂತಹ ವೇನ ಋಷಿಗಳ ಹುಂಕಾರ ಮಾತ್ರದಿಂದಲೇ ನಷ್ಟನಾಗಿ ಹೋದಂತಹ ಘಟನೆಯನ್ನು ನಾವು ನೋಡಿದೆವು. ಅವನ ತಾಯಿಯಾದ ಸುನೀತಾಳ ತಂದೆಯಾದಂತಹ ಮೃತ್ಯು ಎಂಬ ಅಸುರನ ದೋಷದಿಂದಾಗಿ ವಂಶವಾಹಿಗಳಿಂದ ಆ ವೇನ ಚಕ್ರವರ್ತಿಗೆ ಇಂಥ ದುಷ್ಟ ಸ್ವಭಾವ ಬರಲಿಕ್ಕೆ ಕಾರಣ ಆಗಿತ್ತು. ಪದ್ಮ ಪುರಾಣಕ್ಕನುಸಾರವಾಗಿ ತಾಯಿ ಸುಶಾಂಕ ಎಂಬ ತಪಸ್ವಿಯೊಬ್ಬನಿಗೆ ತೊಂದರೆ ಕೊಟ್ಟಂತ ಕಾರಣದಿಂದ ಶಾಪವನ್ನು ಪಡೆಯುತ್ತಳು. ಆ ಶಾಪವು ಕೂಡ ವೀರನ ದುಷ್ಟ ಸ್ವಭಾವಕ್ಕೆ ಕಾರಣ ಆಗಿತ್ತು ಅನ್ನೋದನ್ನು ನೋಡಿದ್ವಿ. ಆತ ತಾನೇ ದೇವರು ಎಂಬುದಾಗಿ ಭಾವಿಸುತ್ತಿದ್ದ, ಮಿಥ್ಯೋಪಾಸನೆ ಮಾಡಿದ್ದ. ಅದಲ್ಲದೆ ಜನರಿಗೆಲ್ಲರಿಗೂ ಕೂಡ ಪೀಡಕನಾಗಿದ್ದ, ಜನ ಕಂಟಕನಾಗಿದ್ದ. ಮತ್ತು ತನ್ನನ್ನ ಅಲ್ಲದೆ ಬೇರೆ ಯಾವ ಶಕ್ತಿಯನ್ನು, ಯಾವ ಈಶ್ವರನನ್ನು ಕೂಡ ಉದ್ದೇಶಿಸಿ ಹೋಮ, ಯಜ್ಞ, ತಪಸ್ಸು ಮೊದಲಾದವುಗಳನ್ನು ಮಾಡಬಾರದು, ಬಲಿಯನ್ನು ತನಗೆ ಕೊಡಬೇಕು ಎಂಬುದಾಗಿ ಜನರಿಗೆ ಕಟ್ಟಾಜ್ಞೆಯನ್ನು ಮಾಡಿದ್ದ. ತನ್ನ ನಂಬಿಕೆಗಳನ್ನ, ತನ್ನ ದುರಾಡಳಿತವನ್ನು ಜನರ ಮೇಲೆ ಆತ ಹೇರಿದ್ದ. ಆ ಕಾರಣಕ್ಕಾಗಿ ಋಷಿಗಳು ಆತನಿಗೆ ನಡವಳಿಕೆಯನ್ನು ತಿದ್ದಿಕೋ, ನಮ್ಮ ಸಾಮ್ರಾಜ್ಯದ ಪ್ರಜೆಗಳ ಧರ್ಮದ ನಡವಳಿಕೆಗೆ ನೀನು ಕಾರಣನಾಗು, ನಾವು ಕೂಡ ಒಂದು ದೀರ್ಘಕಾಲದ ಸತ್ವವನ್ನು ಮಾಡುವವರಿದ್ದೇವೆ, ಆ ಸತ್ರಕ್ಕೆ ನಿನ್ನಿಂದ ವಿಘ್ನ ಬಾರದೆ ಇರಲಿ ಅಂತ ಪ್ರಾರ್ಥನೆ ಮಾಡಿದರು. ಎಲ್ಲ ಪ್ರಾರ್ಥನೆಗಳು ವಿಫಲ ಆದಾಗ ಕೇವಲ ಹುಂಕಾರ ಮಾತ್ರದಿಂದಲೇ ಆತರನ್ನು ಸಂಹಾರ ಮಾಡಿದ್ರು ಅನ್ನೋರಿಗೆ ಹಿಂದೆ ಕಥೆ ನಿಂತಿತ್ತು. ಆ ಬಳಿಕ ಆ ಋಷಿಮುನಿಗಳೆಲ್ಲರೂ ಕೂಡ ಹುಂಕಾರ ಮಾಡಿ ಅವನನ್ನು ಸಂಹಾರ ಮಾಡಿ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ದುಃಖಾಕ್ರಾಂತರಾದಂತಹ ಅದರ ತಾಯಿ ಸುನೀತಾ ಮಂತ್ರ, ಔಷಧ ಮೊದಲಾದಂತಹ ಶಕ್ತಿಗಳ ಅನುಕೂಲಗಳ ವಶದಿಂದ ಆತನ ಶರೀರವನ್ನು ಕೆಡದಂತೆ ಹಾಗೆ ಕಾದಿಟ್ಟಳು. ಈ ಕಡೆ ಮಹರ್ಷಿಗಳು ಭಾಗವತ ಹೇಳುವಂತೆ ಸರಸ್ವತಿ ನದಿಯ ತೀರದಲ್ಲಿ ತಪಸ್ಸು ಮಾಡಿಕೊಂಡಿದ್ರು. ಅಲ್ಲಿ ಅವರಿಗೆ ವೇನ ಮಹಾರಾಜನ ಮರಣದ ಬಳಿಕ ನಡೆಯುವಂತಹ ಘಟನೆಗಳು ಗಮನಕ್ಕೆ ಬಂದವು. ಅಗ್ನಿಹೋತ್ರಾದಿಗಳನ್ನು ಮುಗಿಸಿ ಭಗವಂತನ ಸಂಬಂಧವಾದ ಕಥಾನಕಗಳನ್ನ, ಕೀರ್ತನೆಗಳನ್ನು ಮಾಡ್ತಾ ಕೂತಿದ್ದಾಗ ರಕ್ಷಕರಿಲ್ಲದಂತಹ ಸಾಮ್ರಾಜ್ಯದ ಪ್ರಜೆಗಳನ್ನ ಕಳ್ಳಕಾಕರು ಮುಂತಾದವರು ಹಿಂಸಿಸಿದರೆ ಏನು ಗತಿ ಎಂಬುದಾಗಿ ಆಲೋಚನೆ ಮಾಡಿದ್ರು. ಕಳ್ಳಕಾಕರ, ದರೋಡೆಕೋರರ ಆಕ್ರಮಣದಿಂದ ಉಂಟಾದಂತಹ ಧೂಳಿನ ರಾಶಿ ಹೇಳ್ತಿದ್ದು ಕೂಡ ಅವರಿಗೆ ಕಾಣಿಸ್ತು. ತಮ್ಮ ತೇಜಸ್ಸಿನಿಂದಾಗಲಿ ತಪೋಬಲದಿಂದಾಗಲಿ ಆ ಕಳ್ಳಕಾಕರ ಹಾವಳಿಯನ್ನು ತಪ್ಪಿಸುವಂತಹ ಶಕ್ತಿ ಅವರಿಗಿದ್ರೂ ಕೂಡ ತಮ್ಮ ಕಷ್ಟಾರ್ಜಿತವಾದಂತಹ ತಪೋಬಲವನ್ನು ಅದಕ್ಕಾಗಿ ವ್ಯಯ ಮಾಡುವುದು ಸರಿಯಲ್ಲ ಎಂಬುದಾಗಿ ಅವರು ಭಾವಿಸಿದ್ರು. ಆದರೆ ನಾವೀಗ ಈ ರಾಜಕಾರ್ಯವನ್ನ, ಪ್ರಜಾ ಕಾರ್ಯವನ್ನ ನಿರ್ಲಕ್ಷಿಸಿ ಸಾಮ್ರಾಜ್ಯ ಭೇದವನ್ನು ಕಡೆಗಣಿಸಬಾರದು ಕೂಡ ಎಂಬುದಾಗಿ ಅವರು ಆಲೋಚನೆ ಮಾಡಿದರು. ಕಾರಣ ಇಷ್ಟೇ, ಬ್ರಾಹ್ಮಣ ಸರ್ವದೃಕ್ ಶಾಂತ ದೀನಾನಾಂ ಸಮುಪೇಕ್ಷಕ ಸ್ರವತೆ ಬ್ರಹ್ಮ ತಸ್ಯಾತಿ ಚಿನ್ನ ಭಾಂಡ ಪಯೋಯಥ. ಬ್ರಾಹ್ಮಣ ಜಗತ್ತಿನ ಎಲ್ಲ ಚರಾಚರ ವಸ್ತುಗಳಲ್ಲಿ ಸಮದರ್ಶಿಯಾಗಿ ಶಾಂತನಾಗಿದ್ರೂ ಕೂಡ ದೀನದಲಿತರ ವಿಷಯದಲ್ಲಿ ಉದಾಸೀನಾಗಿದ್ದು ಬಿಟ್ರೆ, ದೀನದಲಿತರಿಗೆ ಬಂದಂತಹ ಸಂಕಷ್ಟಗಳನ್ನ ತಾನು ಶಕ್ತನಾಗಿದ್ರೂ ಕೂಡ ಪರಿಹರಿಸಲಿಕ್ಕೆ ಪ್ರಯತ್ನ ಪಡದೇ ಹೋದ್ರೆ ಆಗ ಮಾಡುವಂತ ತಪಸ್ಸು ಕೂಡ ವ್ಯರ್ಥವಾಗಿ ಬಿಡ್ತದೆ. ಅದಕ್ಕೊಂದು ಬಹಳ ಸುಂದರವಾದಂತಹ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಒಡೆದು ಹೋದ ಮಡಿಕೆಯಿಂದ ನೀರು ಹೇಗೆ ಸೋರಿ ಹೋಗ್ತದ, ಹಾಗೆ ಬ್ರಾಹ್ಮಣನ ತಪಸ್ಸು ನಷ್ಟವಾಗ್ತದೆ ಎಂಬುದಾಗಿ ಕೊಟ್ಟಿದ್ದಾರೆ. ಹೀಗೆ ಆ ಋಷಿಗಳು ಯಾವ ದಿವ್ಯವಾದಂತಹ ಕಾಳಜಿಯನ್ನ,
ಪ್ರೇಮವನ್ನ ಸಾಮ್ರಾಜ್ಯಕ್ಕಾಗಿ ತೋರಿಸಿದ್ರು ಅನ್ನೋದನ್ನ ಆಧುನಿಕ ಕಾಲದಲ್ಲಿ ಬ್ರಾಹ್ಮಣರು ಎಂಬುದಾಗಿ ಹೆಸರು ಹೇಳ್ಕೊಂಡು ಬದುಕ್ತಿರುವಂತ ನಾವು ಸ್ವಲ್ಪ ಗಮನಿಸಬೇಕು. ನಮ್ಮ ಸುತ್ತಮುತ್ತ ನಾಲ್ಕು ಹೋಗುಗಳಿಗೆ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಬಾರ್ದು. ದುರಾಡಳಿತಗಾರರೊಂದಿಗೆ ನಾವು ಶಾಮೀಲಾಗಬಾರ್ದು. ಶಾಮೀಲಾಗದೇ ಇರೋದಷ್ಟೇ ಅಲ್ಲದೆ ನಮ್ಮ ಸಕಲ ಶಕ್ತಿಗಳನ್ನು ಉಪಯೋಗ ಮಾಡಿ ದುಷ್ಟರನ್ನ ಆಡಳಿತ ಸ್ಥಾನದಿಂದ ಕಿತ್ತೊಗೆಯಲಿಕ್ಕೆ ಪ್ರಯತ್ನ ಪಡಬೇಕು ಮತ್ತು ಉತ್ತಮ ಆಡಳಿತಗಾರರನ್ನ, ಸಜ್ಜನರನ್ನ ಅಧಿಕಾರ ಸ್ಥಾನದಲ್ಲಿ ಕೂಡಿಸಿ ದೇಶದ ಧಾರ್ಮಿಕ ಮತ್ತು ಸಾಂಪತ್ತಿಕ ಅಭಿವೃದ್ಧಿಗೆ ಕಾರಣವಾಗಬೇಕು ಅನ್ನುವಂಥ ಒಂದು ಶ್ರೇಷ್ಠ ಸಂದೇಶವನ್ನ ಆಗಿನ ಆ ಋಷಿಮುನಿಗಳು ಈ ಕಾಲದಲ್ಲಿ ಬದುಕಿರುವಂತಹ ನಮಗೆ ಕೊಟ್ಟಿದ್ದಾರೆ ಅಂತ ನಾವು ಇಲ್ಲಿ ಭಾವಿಸಬೇಕು. ರಾಜಋಷಿಯಾದಂತಹ ಅಂಗಮಹಾರಾಜನ ವಂಶ ಬಹಳ ಪವಿತ್ರವಾದಂತಹ ವಂಶ. ಭಗವದ್ಭಕ್ತರು ಮಹಾಪರಾಕ್ರಮಿಗಳಲ್ಲಿ ಆಗಿ ಹೋದಂತಹ ಶರೀರ. ಹಾಗಾಗಿ ಇದಕ್ಕೆ ದಿನಾದ ಒಂದು ವ್ಯವಸ್ಥೆ ಮಾಡಬೇಕು ಎಂಬುದಾಗಿ ಅವರು ಭಾವಿಸಿದರು. ಕೂಡಲೇ ಮೃತನಾಗಿದ್ದಂತಹ ವೇಣರಾಜನ ಶರೀರವನ್ನು ಅವರು ಸಮೀಪಿಸಿ ಆತನ ತೊಡೆಯನ್ನು ಬಲವಾಗಿ ಮಥನ ಮಾಡಿದರು. ಅದರಿಂದ ಕುಬ್ಜವಾದಂತಹ ಆಕಾರವನ್ನು ಹೊಂದಿದಂತಹ ಒಬ್ಬ ಮನುಷ್ಯ ಹುಟ್ಟಿದ. ಆತ ಕಾಗೆಯಂತೆ ಕಪ್ಪಾಗಿದ್ದ ಎಂಬುದಾಗಿ ಭಾಗವತ ವರ್ಣಿಸುತ್ತದೆ. ಕಾಕಕೃಷ್ಣ ಅತಿ ಹ್ರಸ್ವಾಂಗ, ಅತಿ ಚಿಕ್ಕ ಅಂಗಾಂಗಗಳು ಉಳ್ಳವನಾಗಿದ್ದ. ಹ್ರಸ್ವಬಾಹು ಮಹಾಹನು, ಆತನ ಗಡ್ಡ ಉಬ್ಬಿತ್ತು. ಹ್ರಸ್ವಪಾತ್, ಕೈ ಕಾಲುಗಳು ಕೂಡ ಚಿಕ್ಕದಾಗಿತ್ತು. ನಿಮ್ನ ನಾಥಾಗ್ರಹ, ಮೂಗು ಸ್ವಲ್ಪ ಒಳಗೆ ಹೋದಂತಿತ್ತು. ರಕ್ತಾಕ್ಷ, ಕೆಂಪು ಕಣ್ಣುಳ್ಳವನಾಗಿದ್ದ. ತಾಮ್ರ ಮೂರ್ಧಜ, ಕೆಂಪು ಕೂದಲುಳ್ಳವನಾಗಿದ್ದ. ಆತ ತುಂಬಾ ದೈನ್ಯದಿಂದ ವಿನಯದಿಂದ ಋಷಿಗಳನ್ನು ನನಗೆ ಏನಪ್ಪಣೆ, ನಾನು ಏನ್ ಮಾಡಬೇಕು ಎಂಬುದಕ್ಕೆ ಕೇಳಿದ. ಋಷಿದ ನೀನು ಅಲ್ಲೇ ಕೂತ್ಕೋ, ನಿನಗೆ ಇಲ್ಲಿ ಕೆಲಸವಿಲ್ಲ ಎಂಬುದಾಗಿ ಅವರು ಆ ಋಷಿಗಳು ಆತನನ್ನ ಸುಮ್ಮನೆ ಕೂಡಿಸಿದ್ರು. ಕೆಲವು ವ್ಯಾಖ್ಯಾನಕಾರರು ನಾನು ವೇಣನ ಶರೀರದಿಂದ ಹುಟ್ಟಿದವನಾದ್ದರಿಂದ ವೇಣು ನಂತರ ನಾನು ರಾಜನಾಗಲೇ ಎಂಬುದಾಗಿ ಆ ಕಪ್ಪು ಮನುಷ್ಯ ಋಷಿಗಳಿಂದ ಪ್ರಾರ್ಥಿಸಿದ ಅಂತ ಅರ್ಥ ಮಾಡ್ತಾರೆ. ಋಷಿ ಮುನಿಗಳು ನೀನು ರಾಜನಾಗಲಿಕ್ಕೆ ತಕ್ಕವನಲ್ಲ, ಎಲ್ಲಿದ್ದಲ್ಲಿ ಹಾಗೆ ಕೂತ್ಕೋ ಎಂಬುದಾಗಿ ಹೇಳಿದ್ರು. ಹೀಗೆ ನಿಷೀದ ಎಂಬುದಾಗಿ ಅವನಿಗೆ ಹೇಳಿದ್ರಿಂದ, ಕುಳಿತುಕೋ ಎಂಬುದಾಗಿ ಹೇಳಿದ್ರಿಂದ ಆತನಿಗೆ ನಿಷಾದ ಎಂಬುದಾಗಿ ಹೆಸರು ಹುಟ್ಟಿತು. ತಂದೆಯಾದಂತಹ ವೇಣನ ಭಯಂಕರವಾದ ಪಾಪಗಳನ್ನೇ ಹೊತ್ತು ಬಂದಿದ್ದರಿಂದ ಆತ ಮತ್ತು ಆತನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಹಿಂಸೆ, ಲೂಟಿ, ದರೋಡೆ ಮೊದಲಾದಂತಹ ಪಾಪ ಕಾರ್ಯಗಳಲ್ಲಿ ಆಸಕ್ತರಾಗಿ ಬೆಟ್ಟ ಗುಡ್ಡಗಾಡುಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಎಂಬುವಲ್ಲಿಗೆ ಭಾಗವತದ ಚತುರ್ಥ ಸ್ಕಂದದ 14ನೇ ಅಧ್ಯಾಯ ಸಮಾಪ್ತವಾಗಿದೆ. ಹರಿವಂಶ ಹೇಳುವಂತೆ ಆತ ಭಯ ವಿಶ್ವರನಾಗಿದ್ದ. ಅವನು ಹುಟ್ಟಿದಾಗ ಅತ್ರಿ ಮೊದಲಾದ ಋಷಿಗಳು ನಿಷೀದ ಕೂತ್ಕೋ ಎಂಬುದಾಗಿ ಹೇಳಿದರು. ನಿಷಾದ ವಂಶಕ್ಕೆ ಆತ ಮೂಲ ಪುರುಷನಾದ. ಅವರೆಲ್ಲರೂ ವಿಂಧ್ಯ ಪರ್ವತದ ವಾಸಗಳಾದರು. ತುಷಾರ ಮತ್ತು ತುಂಬರದೊಬ್ಬರು ಕೂಡ ಅಲ್ಲೇ ಹುಟ್ಟಿದವರು. ಅವರೆಲ್ಲರೂ ಕೂಡ ವೇಣ ಕಲ್ಮಶದಿಂದ ಹುಟ್ಟಿದವರು ಎಂಬುದಾಗಿ ನಾವು ಭಾವಿಸಬೇಕು. ಅದಾದ ಬಳಿಕ ಆ ವೇಣ ಚಕ್ರವರ್ತಿಯ ಬಲಗೈಯನ್ನ ಆ ಋಷಿಮುನಿಗಳು ಕಳೆದರು. ಅಲ್ಲಿ ಹುಟ್ಟಿದಂಥವನು ವಿಷ್ಣುವಿನ ಸನ್ನಿಧಾನಕ್ಕೆ ಪಾತ್ರನಾದಂತಹ ಪೃಥು ಚಕ್ರವರ್ತಿ. ಮತ್ತು ಎಡಗೈಯಿಂದ ಹುಟ್ಟಿದವಳು ಆತನ ಅರ್ಧಾಂಗಿನಿಯಾದಂತಹ ಅರ್ಚಿ ಅಂತ ಆಕೆ ಲಕ್ಷ್ಮೀದೇವಿಯ ಸಾನ್ನಿಧ್ಯಕ್ಕೆ ಪಾತ್ರಳಾದವಳು. ಋಷಿಮುನಿಗಳಿಗೆ ವೇಣ ಚಕ್ರವರ್ತಿಯ ತೊಡೆಯನ್ನು ಕಡಿದಾಗ ಹುಟ್ಟುವಂಥವನು ರಾಜ್ಯ ಪದವಿಗೆ ಅನರ್ಹನಾದಂತಹ ನಿಷಾದ ಎಂಬುದಾಗಿ ಗೊತ್ತಿರಲಿಲ್ವೇ? ಅವರು ಯಾತಕ್ಕಾಗಿ ಮೊದಲು ತೊಡೆಯನ್ನು ಕಡಿದ್ರು? ಮೊದಲೇ ವೇಣ ಚಕ್ರವರ್ತಿಯ ಕೈಯನ್ನು ಮಥನ ಮಾಡಿ ಪೃಥು ಚಕ್ರವರ್ತಿಯನ್ನು ಹುಟ್ಟಿಸಬಹುದಿತ್ತಲ್ಲ ಅವರು ಎಂಬುದಾಗಿ ನಮಗೊಂದು ಇಲ್ಲಿ ಆಕ್ಷೇಪ ಕಂಡು ಬರಬಹುದು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಕೂರ್ಮ ಪುರಾಣದ ಮತ್ತು ಗರುಡ ಪುರಾಣದ ಕೆಲವು ಮಾತುಗಳನ್ನು ಉದಾಹರಿಸಿ ಅದಕ್ಕೆ ಹೀಗೆ ಹೇಳ್ತಾರೆ. ವೇಣನ ಶರೀರದಲ್ಲಿ
3 ಅಂಶಗಳಿದ್ದವು. ವಂಶೋವೇನ ಸಮುದ್ದಿಷ್ಟ ಸತ್ವಾಂಶ ಪೃಥುತಾಮಗಾತ್. ಅಲ್ಲಿ ಸತ್ವಾಂಶದಿಂದ ಕೂಡಿದವನು ಪೃಥುವಾಗಿ ಜನಿಸಿದ. ರಜೋಂಶದಿಂದ ಕೂಡಿದಂಥವನು ರಾಜಸ ಅಂಶದಿಂದ ಕೂಡಿದವನು ಸ್ವರ್ಗಕ್ಕೆ ಹೋದ. ತಾಮಸಾಂಶದಿಂದ ಕೂಡಿದವನು ನಿಷಾದನಾದ. ಮತ್ತು 4ನೇಯವನಾದಂತಹ ಅಂಶಿ, ಆ ಶರೀರಕ್ಕೆ ಸ್ವಾಮಿಯಾದಂತಹ ಅಭಿಮಾನಿಯಾದಂತಹ ಉಳಿದವನೇನಿತ್ತ ಅವನು ಅತ್ಯಂತ ತಾಮಸಾದ್ದರಿಂದ ಋಷಿಮುನಿಗಳು ಅವನನ್ನು ತಮಸ್ಸಿನಲ್ಲಿ ಬೀಳಿಸಿದರು ಎಂಬುದಾಗಿ ಕೂರ್ಮ ಪುರಾಣದಲ್ಲಿ ಹೇಳಿದೆ. ಆ ಕೂರ್ಮ ಪುರಾಣದ ಮಾತಿನಿಂದ ನಾವು ಇದನ್ನು ತಿಳ್ಕೊಳ್ಬೇಕು. ಸ್ವರ್ಗಕ್ಕೆ ಹೋದ ಬ್ರಹ್ಮದಂಡ ಹತಃ ಪಾಪಃ ಯದ್ವೇನೋ ಅತ್ಯರತ್ತಮಃ. ಬ್ರಹ್ಮದಂಡದ ಶಿಕ್ಷೆ, ಬ್ರಾಹ್ಮಣರ ಶಿಕ್ಷೆ, ಬ್ರಾಹ್ಮಣರ ಕೋಪದ ಶಿಕ್ಷೆ ಆ ಪೃಥುಚಕ್ರವರ್ತಿ ಆ ವೇನನಿಗೆ ಆಗಿದ್ದರಿಂದ ಮತ್ತು ಸಾತ್ವಿಕನಾದಂತಹ ಪೃಥುರಾಜನ ಜೊತೆಗಿದ್ದರಿಂದ ಅವನಿಗೆ ಸ್ವರ್ಗ ಸಿಕ್ಕಿತು ಎಂಬುದಾಗಿ ಭಾಗವತದಲ್ಲಿ ಉಕ್ತವಾಗಿದೆ. ಪಾಪಿಯಾದಂತಹ ವೇನನೇ ಸ್ವರ್ಗಕ್ಕೆ ಹೋದ ಎಂಬುದಾಗಿ ಈಗ ಅರ್ಥ ಅಲ್ಲ. ಆ ಶರೀರದಲ್ಲಿದ್ದಂತಹ ರಾಜಸ ಜೀವ ಸ್ವರ್ಗಕ್ಕೆ ಹೋದ ಎಂಬುದಾಗಿ ಅದನ್ನ ಕೂರ್ಮ ಪುರಾಣ ಮತ್ತು ಗರುಡ ಪುರಾಣಗಳ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಂತರ ಆ ಪೃಥು ಚಕ್ರವರ್ತಿ ಅಲ್ಲಿ ಜನಿಸಿದ. ಆ ಪೃಥು ಚಕ್ರವರ್ತಿಯ ಮಹತ್ವವನ್ನು ಕಂಡುಕೊಂಡಂತ ಆ ಋಷಿಗಳೆಲ್ಲರೂ ಕೂಡ ಅವನನ್ನು ಮತ್ತು ಅವನ ಜೊತೆ ಹುಟ್ಟಿದಂಥ ಸ್ತ್ರೀಯನ್ನು ಕೂಡ ಈ ಮುಂದೆ ಹೇಳುವಂತೆ ಸ್ತುತಿಸಿದ್ರು ಎಂಬುದಾಗಿ ಹೇಳುತ್ತದೆ ಭಾಗವತ. ಅಥ ತಸ್ಯ ಪುನರ್ನಿವೃತ್ತೈಃ ಅಪುತ್ರಸ್ಯ ಮಹೀಪತೇಃ ಬಾಹುಭ್ಯಾಂ ಮಧ್ಯಮಾನಾಭ್ಯಾಂ ಮಿಥುನಂ ಸಮಪದ್ಯತ. ಇದು ಭಾಗವತದ 4th ಸ್ಕಂದದ 15ನೇ ಅಧ್ಯಾಯದ 1ನೇ ಶ್ಲೋಕ. ಬ್ರಹ್ಮವಾದಿಗಳಾದ ಋಷಿಗಳು ಇದು ಭಗವಂತನ ಕಲೆ ಅಂಶಾವತಾರ ಎಂಬುದಾಗಿ ಹೇಳಿದರು. ಏಷ ವಿಷ್ಣು ಭಗವತಃ ಕಲಾ ಭುವನ ಪಾಲನೆ, ಜಗತ್ಪಾಲಕವಾದಂತಹ ಭಗವಂತನ ಒಂದು ಕಲೆ ಇದು. ಇಯಂಚ ಲಕ್ಷ್ಮಿಯ ಸಂಭೂತಿ, ಆತನ ಜೊತೆಗೆ ಹುಟ್ಟಿದಂತಹ ಈ ಸ್ತ್ರೀ ಏನಿದ್ದಾಳೆ ಈಕೆ ಆ ವಿಷ್ಣುವಿನ ಅರ್ಧಾಂಗಿನಿಯಾದಂತಹ ಲಕ್ಷ್ಮೀದೇವಿ. ಇವನು ಎಲ್ಲ ರಾಜರಲ್ಲೂ ಮೊದಲನೆಯವನು. ಪುಮಾನು ತಥಾಯಿತಾ ಯಶಃ, ತನ್ನ ಕೀರ್ತಿಯನ್ನು ಎಲ್ಲ ಕಡೆ ಹರಡಿಸುವವನಾದ್ರಿಂದ ಪೃಥು ಎಂಬ ಹೆಸರನ್ನು ಪಡ್ಕೊಳ್ತಾನೆ. ಸುಂದರಿಯಾದಂತಹ ಗುಣಗಣಗಳ ಮಾಲೆಯಿಂದ ಅಲಂಕೃತರಾದಂತಹ ಈ ಸುಂದರಿ ಅವನ ಪತ್ನಿಯಾಗಿದ್ದಾಳೆ. ಅರ್ಚಿ ಎಂಬ ಈಕೆ ಹೆಸರು. ಅರ್ಚಿ ಎನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬೆಳಕು ಎಂಬ ಅರ್ಥವಿದೆ. ಆಕೆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದ್ದರಿಂದ ಅನ್ವರ್ಥ ನಾಮವುಗಳಾಗಿ ಬೆಳಕಿನ ಬೆಟ್ಟವೇ ಆಕೆ ಆಗಿದ್ಲು. ಸ್ವಯಂ ಭಗವಂತನ ಅಂಶವೇ ವಿಶೇಷ ಸನ್ನಿಧಾನವೇ ಆ ಪೃಥು ಚಕ್ರವರ್ತಿಯಲ್ಲಿ ಅವತೀರ್ಣವಾಗಿತ್ತು ಜಗತ್ತನ್ನು ರಕ್ಷಣೆ ಮಾಡುವುದಕ್ಕಾಗಿ. ಭಗವಂತನ ಅವತಾರ ಎಲ್ಲೆಲ್ಲಿ ಆಗ್ತದೋ ಆ ಅವತಾರಕ್ಕೆ ಸಹಾಯಕರಾಗಿ ಅವನನ್ನ ಬಿಟ್ಟಿರಲಾರದಂತಹ ಲಕ್ಷ್ಮೀದೇವಿಯು ಕೂಡ ಅವತಾರ ಮಾಡುವುದು ಪುರಾಣಗಳಲ್ಲಿ ವರ್ಣಿತ ಆಗಿದೆ. ಅದರಂತೆ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದಂತಹ ಪೃಥು ಚಕ್ರವರ್ತಿಯ ಪತ್ನಿಯಾದಂತಹ ಅರ್ಚಿಯಲ್ಲಿ ಕೂಡ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇತ್ತು ಎಂಬುದಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಭಾಗವತಕ್ಕೆ ಇರುವಂತಹ ಅನೇಕ ವ್ಯಾಖ್ಯಾನಗಳಲ್ಲಿ ಕಲಾಭುವನ ಪಾಲಿನಿ ಏಂಚ ಲಕ್ಷ್ಮಿಯ ಸಂಭೂತಿ ಅನ್ನುವಂತಹ ಈ ಶಬ್ದಗಳಿಗೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡಿದ್ದಾರೆ. ಅನೇಕರು ಭಗವಂತನ ಸಾಕ್ಷಾತ್ ಅಂಶ ಈತ, ಭಗವಂತನ ಸಾಕ್ಷಾತ್ ಅವತಾರ ಎಂಬುದಾಗಿ ವ್ಯಾಖ್ಯಾನ ಮಾಡಿದ್ದು ಕೂಡ ಕಂಡು ಬರ್ತದೆ. ಅದರ ವ್ಯತ್ಯಾಸ ನಾವು ಹೇಗೆ ತಿಳ್ಕೋಬೇಕಂದ್ರೆ ಭಾಗವತ ತಾತ್ಪರ್ಯದ ಅನುಸಾರವಾಗಿ ಭಾಗವತ ತಾತ್ಪರ್ಯದಲ್ಲಿ ತತ್ವ ನಿರ್ಣಯದ ಕೆಲವು ಮಾತುಗಳನ್ನು ಉದಾಹರಿಸಿದ್ದಾರೆ. ಶಿಂಶುಮಾರ, ವ್ಯಾಸ, ಋಷಭ, ಕಪಿಲ, ಮತ್ಸ್ಯ, ಯಜ್ಞ, ಮಹಿದಾಸ, ನಾರಾಯಣ, ಹರಿ, ಕೃಷ್ಣ, ಧನ್ವಂತರಿ ಮೊದಲಾದ ಭಗವಂತನ ಸಾಕ್ಷಾತ್ ರೂಪಗಳೇನಿವೆ ಅವುಗಳಿಗೆ ನಾವು ಸ್ವರೂಪಾವತಾರ ಎಂಬುದಾಗಿ ಕರಿತೀವಿ. ಈ ಸ್ವರೂಪಾವತಾರಗಳಿಗೆ ಮೂಲ ರೂಪದಿಂದ ಸ್ವಲ್ಪವೂ ವ್ಯತ್ಯಾಸವಿರೋದಿಲ್ಲ. ಅಲ್ಲಿರುವಂತಹ ಎಲ್ಲ ಮಹಾ ಪರಾಕ್ರಮಗಳು, ಎಲ್ಲ ಗುಣಗಣಗಳ ಸಮೂಹವೆಲ್ಲವೂ ಈ ಅವತಾರಗಳಲ್ಲೂ ಕೂಡ ಕಂಡು ಬರ್ತದೆ. ಆದರೆ
ಪೃಥು, ಹೈಹಯ ಮೊದಲಾದಂತಹ ಚಕ್ರವರ್ತಿಗಳು ಇವರೆಲ್ಲರೂ ಕೂಡ ಭಗವಂತನಿಂದ ಭಿನ್ನರಾದಂತಹ ಜೀವಾತ್ಮರು. ಭಗವಂತ ಸರ್ವಜ್ಞಾದರೆ ಇವರೆಲ್ಲರೂ ಅಲ್ಪಜ್ಞರು, ಭಗವಂತ ಸರ್ವಶಕ್ತನಾದರೆ ಇವರೆಲ್ಲರೂ ಅಲ್ಪಶಕ್ತರು. ಆದರೆ ಪೃಥು, ಹೈಹಯ ಮೊದಲಾದಂತಹ ಚಕ್ರವರ್ತಿಗಳಲ್ಲಿ ಜಗತ್ತನ್ನ ಪಾಲನೆ ಮಾಡುವುದಕ್ಕಾಗಿ ಭಗವಂತನ ವಿಶೇಷ ಸನ್ನಿಧಾನವೇ ವ್ಯಕ್ತವಾಗಿರ್ತದೆ. ಭಗವಂತ ಸ್ವರೂಪಾವತಾರ ತಾಳಿದಾಗ, ರಾಮಕೃಷ್ಣಾದಿ ರೂಪದಿಂದ ಭಗವಂತ ಸ್ವರೂಪಾವತಾರವನ್ನು ತಾಳಿದಾಗ ಲಕ್ಷ್ಮೀದೇವಿಯು ಕೂಡ ಸ್ವರೂಪಾವತಾರದಿಂದಲೇ ಆತನಿಗೆ ಪತ್ನಿಯಾಗುವುದು ಪುರಾಣದಲ್ಲಿದೆ. ಮತ್ತು ಭಗವಂತ ಕೇವಲ ಸನ್ನಿಧಾನದ ರೂಪದಿಂದ ಪೃಥು, ಹೈಹಯ ಮೊದಲಾದ ಚಕ್ರವರ್ತಿಗಳಲ್ಲಿ ಸನ್ನಿಹಿತನಾದಾಗ ಅವರವರ ಪತ್ನಿಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿಯ ಕೇವಲ ಸನ್ನಿಧಾನ ಮಾತ್ರ ಕಂಡು ಬರುವುದಿದೆ, ಹೊರತಾಗಿ ಲಕ್ಷ್ಮೀದೇವಿಯಲ್ಲಿ ಸ್ವರೂಪಾವತಾರ ಮಾಡುವುದಿಲ್ಲ. ಪತಿ ಪತ್ನಿಗಳಲ್ಲಿ ಪತಿಯಲ್ಲಿ ಹರಿಯ ಆವೇಶವಿದ್ದರೆ, ಹರಿಯ ಸನ್ನಿಧಾನವಿದ್ದರೆ ಆ ಸ್ತ್ರೀಯಲ್ಲಿ ಲಕ್ಷ್ಮೀದೇವಿ ಆವೇಶವಿರುತ್ತದೆ. ಹೀಗೆ ತತ್ವ ನಿರ್ಣಯದ ಅನುಸಾರವಾಗಿ ಭಾಗವತ ತಾತ್ಪರ್ಯದಲ್ಲಿ ಆ ವಾಕ್ಯಗಳನ್ನು ಉದಾಹರಿಸಿ, ಪೃಥು ಚಕ್ರವರ್ತಿ ಭಗವಂತನಿಗಿಂತ ಭಿನ್ನನಾದಂತಹ ಜೀವಾತ್ಮ, ಭಗವಂತ ಪರಮಾತ್ಮನಾದರೆ ಈತ ಜೀವಾತ್ಮ, ಆದರೆ ಭಗವಂತನ ವಿಶೇಷ ಸನ್ನಿಧಾನ ಅವನಲ್ಲಿತ್ತು. ಹಾಗೆಯೇ ಲಕ್ಷ್ಮೀದೇವಿಗಿಂತಲೂ ಭಿನ್ನವಾದಂತಹ ಅಚ್ಚಿ ಎಂಬುದಾಗಿ ಆತನ ಪತ್ನಿ ಏನಿದ್ದು ಅವಳಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇತ್ತು ಎಂಬುದಾಗಿ ಆ ಎರಡು ಕಥೆಗಳನ್ನು ಕೂಡ ಹೊಂದಿಸಿಕೊಳ್ಬೇಕು. ಹರಿವಂಶ ಹೇಳುವಂತೆ ಆ ಪೃಥು ಚಕ್ರವರ್ತಿ ಅಗ್ನಿಗೆ ಸಮಾನವಾದಂತಹ ತೇಜಸ್ಸಿನಿಂದ ಹುಟ್ಟಿ ಬಂದ. ಹುಟ್ಟುವಾಗಲೇ ಆತ ಕವಚವನ್ನು ಧರಿಸಿ ಕೈಯಲ್ಲಿ ಧನುಸ್ಸನ್ನು ಹಿಡಿದುಕೊಂಡೇ ಹುಟ್ಟಿದ. ಅಜಗರ ಎಂಬುದಾಗಿ ಆ ಧನಸ್ಸಿನ ಹೆಸರಿತ್ತು, ಅಜಗರ ಅಥವಾ ಅಜಗವ ಎಂಬುದಾಗಿ. ಆತ ಹುಟ್ಟಿದ ಘಟನೆಯನ್ನು ಗಮನಿಸಿ ಎಲ್ಲ ಭೂತಗಳು ಮತ್ತು ಎಲ್ಲ ಚರಾಚರ ವಸ್ತುಗಳು ಬಹಳ ಸಂತುಷ್ಟವಾದವು ಎಂಬುದಾಗಿ ಹರಿವಂಶ ವರ್ಣನೆ ಮಾಡ್ತದೆ. ಮಹಾತ್ಮನಾದಂತಹ ಸುಪುತ್ರನಾದಂತಹ ಪೃಥು ಚಕ್ರವರ್ತಿ ಹುಟ್ಟಿದ ಕಾರಣ ವೇನನಿಗೆ, ಆತನ ತಂದೆಯಾದಂತಹ ವೇನನಿಗೆ ಪುತ್ ಎಂಬ ನರಕದಿಂದ ಬಿಡುಗಡೆ ಆಯಿತು ಎಂಬುದಾಗಿ ವರ್ಣನೆ ಇದೆ. ಪುತ್ ಎಂಬ ನರಕದಿಂದ ಯಾರು ರಕ್ಷಣೆ ಮಾಡ್ತಾನೋ ಅವನಿಗೆ ಪುತ್ರ ಎಂಬುದಾಗಿ ಶಾಸ್ತ್ರಗಳು ವರ್ಣನೆ ಮಾಡ್ತವೆ. ಸಂತಾನ ಆಗದೇ ಇದ್ರೆ ಪುತ್ ಎಂಬ ನರಕದಲ್ಲಿ ತಂದೆಯಾದವನು ಹೋಗಿ ಸಂಕಟವನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ಶಾಸ್ತ್ರ ಹೇಳುವಂತೆ ಕಾಣಿಸ್ತದೆ. ಹಾಗಾಗಿ ಮಗನಾದವನು ತಾನು ಜನಿಸಿ ತಂದೆಯನ್ನ ಪುತ್ ಎಂಬ ನರಕದಿಂದ ಪಾರು ಮಾಡುವವನಾದ್ರಿಂದ ಅವನಿಗೆ ಪುತ್ರ ಅಂದ್ರೆ ರಕ್ಷಣೆ ಮಾಡುವಂತನು, ಪುತ್ ಎಂಬ ನರಕದಿಂದ ರಕ್ಷಣೆ ಮಾಡುವವನಾದ್ರಿಂದ ಪುತ್ರ ಎಂಬ ಹೆಸರು ಮಗನಿಗೆ ಬಂದಿದೆ. ಇದು ಅದರ ನಿಷ್ಪತ್ತಿ. ಬ್ರಾಹ್ಮಣ ಶ್ರೇಷ್ಠರು ಎಲ್ಲರೂ ಕೂಡ ಪೃಥು ಚಕ್ರವರ್ತಿಯನ್ನ ಆ ಸಂದರ್ಭದಲ್ಲಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿರುವಂತದ್ದು. ಗಂಧರ್ವ ಶ್ರೇಷ್ಠರು ಗುಣಗಾನ ಮಾಡಿದ್ರು, ಸಿದ್ಧರು ಕೂಡ ಹೂಮಳೆ ಗರೆದರು, ಅಪ್ಸರೆಯರು ಆನಂದದಿಂದ ನರ್ತನ ಮಾಡಿರುವಂತಿದೆ. ಆಕಾಶದಲ್ಲಿ ದೇವದುಂದುಗಳು ಮೊಳಗಿದವು. ದೇವತೆಗಳೆಲ್ಲರೂ ಕೂಡ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು, ಋಷಿಗಳು ಅಲ್ಲಿಗೆ ಬಂದರು. ವೇನ ಬಲಗೈಯಲ್ಲಿ ಭಗವಂತನಾದಂತಹ ವಿಷ್ಣುವಿನ ಚಿಹ್ನೆಗಳಿದ್ದುದನ್ನು ಅವರು ಗಮನಿಸಿದರು. ಈತ ಹರಿಯ ಅಂಶಾವತಾರ ಎಂಬುದಾಗಿ ಅವರು ನೋಡಿದರು. ಬ್ರಹ್ಮವಾದಿಗಳಾದಂತಹ ಬ್ರಾಹ್ಮಣರೆಲ್ಲರೂ ಕೂಡ ಆ ಪೃಥು ಚಕ್ರವರ್ತಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಪ್ರಯತ್ನಿಸಿದರು. ಅದಕ್ಕಾಗಿ ಸಾಮಗ್ರಿಗಳನ್ನು ಸಂಗ್ರಹಿಸಿದರು. ನದಿಗಳು, ಸಮುದ್ರಗಳು, ಪರ್ವತಗಳು, ಸರ್ಪಗಳು, ಗೋವುಗಳು, ಪಕ್ಷಿಗಳು, ಮೃಗಗಳು, ಸ್ವರ್ಗ ಮತ್ತು ಭೂಲೋಕ ಎಲ್ಲ ಪ್ರಾಣಿಗಳು ರಾಜನಿಗೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದವು. ಮಹಾರಾಣಿಯಾದಂತಹ ಅರ್ಚಿ ತಾನು ಕೂಡ ದಿವ್ಯವಾದಂತಹ ವಸ್ತ್ರಾಭರಣಗಳಿಂದ ಅಲಂಕೃತವಾಗಿ ಬೆಳಕಿನ ರಾಶಿಯಾಗಿ ತೊಳಗುತ್ತಾ ಆ ಪೃಥು ಚಕ್ರವರ್ತಿಯ ಜೊತೆಗೆ ಸಿಂಹಾಸನದಲ್ಲಿ ಆಸೀನರಾದಳು. ಹರಿವಂಶ ಹೇಳುವಂತೆ ಸಮುದ್ರಗಳು, ನದಿಗಳು ಅಂದರೆ ಅದರ ಅಧಿದೇವತೆಗಳು ರತ್ನಗಳನ್ನು ಮತ್ತು ಪವಿತ್ರವಾದ ಜಲವನ್ನು ತೆಗೆದುಕೊಂಡು ಬಂದವು. ಕುಬೇರ ಆತನಿಗೆ
ಸುಂದರವಾದಂತಹ ಬಂಗಾರದ ಸಿಂಹಾಸನವನ್ನ ಸಮರ್ಪಣೆ ಮಾಡಿದ. ಭಾಗವತ ತಿಳಿಸುವಂತೆ ತಸ್ಮೈ ಜಹಾರಧನದೋ ಹೈಮಂ ವೀರ ವರಾಸನಂ. ವರುಣದೇವ ತಂಪಿನ ನೀರ ಹನಿಗಳನ್ನ ತೊಟ್ಟಿಕ್ತಾ ಇದ್ದಂತಹ ಚಂದ್ರಮಂಡಲದಂತೆ ಬೆಳಗ್ಗೆ ಬಿಳಿಯ ವರ್ಣದಿಂದ ತೊಳಗುತ್ತಿದ್ದಂತಹ ಒಂದು ಬೆಳ್ಗೊಡೆಯನ್ನ ಅರ್ಪಣೆ ಮಾಡಿದ. ವಾಯುದೇವ 2 ದಿವ್ಯವಾದಂತಹ ಚಾಮರಗಳನ್ನು ಅರ್ಪಿಸಿದ. ಧರ್ಮದೇವತೆ ಕೀರ್ತಿ ರೂಪವಾದಂತಹ ಮಾಲೆಯನ್ನ ಆತನಿಗೆ ಅರ್ಪಿಸಿದ. ಚಂದ್ರ ಉತ್ಕೃಷ್ಟವಾದ ಕಿರೀಟವನ್ನೇ ಅರ್ಪಿಸಿದ. ಯಮದೇವನು ದುಷ್ಟರನ್ನ ದಮನ ಮಾಡಲಿಕ್ಕೆ ಬೇಕಾದಂತಹ ದಂಡವನ್ನೇ ಆ ಪೃಥು ಚಕ್ರವರ್ತಿಯ ಕೈಗೆ ಕೊಟ್ಟ. ಸ್ವಯಂ ಚತುರ್ಮುಖ ಬ್ರಹ್ಮ ವೇದ ರೂಪವಾದಂತಹ ಕವಚವನ್ನ ಆ ಪೃಥು ಚಕ್ರವರ್ತಿಗೆ ತೊಡಿಸಿದ. ಸಕಲ ವೇದಗಳಿಂದ ವೇದ ಮಂತ್ರಗಳಿಂದ ಅಭಿಮಂತ್ರಿತವಾದ್ದರಿಂದ ಕವಚ ಶಸ್ತ್ರಗಳಿಗೆ ಅಭೇದ್ಯವಾಗಿತ್ತು ಎಂಬುದಾಗಿ ನಾವು ಅದನ್ನ ಅರ್ಥೈಸಿಕೊಳ್ಳಬೇಕು. ಸರಸ್ವತಿ ದೇವಿ, ಚತುರ್ಮುಖ ಬ್ರಹ್ಮನ ರಾಣಿಯಾದಂತಹ ಸರಸ್ವತಿ ದೇವಿ ಸುಂದರವಾದಂತಹ ಹಾರವನ್ನು ತಂದುಕೊಟ್ಲು. ಭಗವಂತನಾದಂತಹ ಮಹಾವಿಷ್ಣು ಸ್ವಯಂ ಸುದರ್ಶನ ಚಕ್ರವನ್ನೇ ತಂದುಕೊಟ್ಟ. ಲಕ್ಷ್ಮೀದೇವಿ ಶಾಶ್ವತವಾದಂತಹ ಐಶ್ವರ್ಯವನ್ನೇ ಅವಳಿಗೆ ಕೊಟ್ಟು ಬಿಟ್ಲು. ಹರಿಸ್ ಸುದರ್ಶನಂ ಚಕ್ರಂ ತತ್ಪತ್ನಿ ಅವ್ಯಾಹತಾಂ ಶ್ರಿಯಂ. ವಿಷ್ಣುವಿನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಎನೆ ಇಲ್ಲದ ಸಂಪತ್ತನ್ನೇ ಆ ರಾಜನಿಗೆ ಕಾಣಿಕೆಯ ಕೊಟ್ಲು. ದಶಚಂದ್ರಮಸಿಂ ರುದ್ರ ಶತಚಂದ್ರಂ ತಥಾಂಬಿಕಾ. 10 ಚಂದ್ರದ ಆಕಾರಗಳ ಚಿಹ್ನೆ, ಚಂದ್ರಾಕಾರದ ಚಿಹ್ನೆಗಳಿಂದ ಬೆಳಗ್ತಿದ್ದಂತಹ ಹೊರೆ ಸಹಿತವಾದ ಖಡ್ಗವೊಂದನ್ನ ರುದ್ರ ಕೊಟ್ಟ. ಆತನ ಪತ್ನಿಯಾದಂತಹ ಅಂಬಿಕಾ 100 ಚಂದ್ರಾಕಾರವಾದಂತಹ ಚಿಹ್ನೆಗಳಿಂದ ಶೋಭಿಸುತ್ತಿದ್ದಂತಹ ಗುರಾಣಿಯನ್ನು ಕೊಟ್ಟಲು. ಚಂದ್ರ ಅಮೃತಮಯಗಳಾದಂತಹ ಅಶ್ವಗಳನ್ನ ಸಮರ್ಪಿಸಿದ. ವಿಶ್ವಕರ್ಮ ಸುಂದರವಾದಂತಹ ರಥವನ್ನು ಕೊಟ್ಟ. ಅಗ್ನಿದೇವ ದೃಢವಾದಂತಹ ಧನಸ್ಸನ್ನು ಕೊಟ್ಟ ಎಂಬುದಾಗಿದೆ. ಅಗ್ನಿ ಆಜಗವಂ ಚಾಪ, ಅಜಗವ ಎಂಬುದಾಗಿ ಏನು ದಿವ್ಯವಾದ ಧನಸ್ಸಿತ್ತು, ಅದನ್ನ ತಂದುಕೊಟ್ಟ. ಸೂರ್ಯೋ ರಶ್ಮಿಯಾನಿಶೂನ್, ಸೂರ್ಯ ತನ್ನ ಕಿರಣಗಳ ರೂಪವಾದಂತಹ ಬಾಣಗಳನ್ನ ತಂದುಕೊಟ್ಟ. ಭೂ ಪಾದುಕೆ ಯೋಗಮಯ್ಯೋ, ಭೂದೇವಿ ಆತನಿಗೆ ಪಾದುಕೆಗಳನ್ನು ತಂದುಕೊಟ್ಲು. ಆ ಪಾದುಕೆಗಳ ಸಹಾಯದಿಂದ ಆತ ತನಗೆ ಇಷ್ಟವಾದಂತಹ ಜಾಗಕ್ಕೆ ಹೋಗಬಲ್ಲ ಸಾಮರ್ಥ್ಯವುಳ್ಳವನಾಗಿದ್ದ ಎಂಬುದಾಗಿ ಭಾಗವತದ ವ್ಯಾಖ್ಯಾನ ತಿಳಿಸುತ್ತದೆ. ಸ್ವರ್ಗಾಭಿಮಾನಿಯಾದಂತಹ ಜೂದೇವ ಎಂದೂ ಬಾಡದಿರುವಂತಹ ಪುಷ್ಪಗಳ ಮಾಲೆಯನ್ನ ಆ ಪೃಥು ಚಕ್ರವರ್ತಿಗೆ ಅರ್ಪಿಸಿದ. ಸಿದ್ಧ ಗಂಧರ್ವಾದಿಗಳು ನೃತ್ಯ, ಗಾನ ಮತ್ತು ವಾದ್ಯವಾದನ ಮಾಡುವಂತಹ ಕಲೆಗಳನ್ನ, ಸಂಗೀತ ವಾದ್ಯಗಳನ್ನ ನುಡಿಸುವಂತಹ ಕಲೆಯನ್ನ ಆತನಿಗೆ ಕೊಟ್ಟರು. ಬೇಕಾದಾಗ ಅಂತರ್ಧಾನವಾಗುವಂತಹ, ಬೇಕಾದಾಗ ಪ್ರತ್ಯಕ್ಷವಾಗುವಂತಹ ಶಕ್ತಿಗಳನ್ನು ಅವನಿಗೆ ಬಳುವಳಿಯಾಗಿ ಕೊಟ್ಟರು. ಋಷಿಮುನಿಗಳು ತಮ್ಮ ಅಮೋಘವಾದಂತಹ ಎಂದೂ ವ್ಯರ್ಥವಾದ ಆಶೀರ್ವಾದಗಳನ್ನ ಕೊಟ್ಟರು. ಸಮುದ್ರರಾಜ ತನ್ನಲ್ಲಿದ್ದಂತಹ ದಿವ್ಯವಾದಂತಹ ಶಂಖವನ್ನು ಕೊಟ್ಟ ಎಂಬುದಾಗಿ ಇಲ್ಲಿ ನಾವು ಕಥೆಯನ್ನು ನೋಡ್ತೀವಿ. ಸಮುದ್ರ ಶಂಖಮಾತ್ಮಜಂ ಸಿಂಧವ ಪರ್ವತಾ ನದ್ಯ ರಥವೀಥೀರ್ ಮಹಾತ್ಮನಃ. ಸಪ್ತಸಾಗರಗಳು, ಪರ್ವತಗಳು ಮತ್ತು ನದಿಗಳು ಆತನ ರಥಕ್ಕೆ ಎಂದೂ ಕೂಡ ತಡೆಯಿಲ್ಲದೆ ತಮ್ಮಲ್ಲಿ ಸಂಚಾರ ಮಾಡುವಂತಹ ಅವಕಾಶವನ್ನು ಕೊಟ್ಟು, ಸೂತರು, ಮಾಗದರು, ವಂದಿಗಳೆಲ್ಲರೂ ಕೂಡ ಆತನಿಗೆ ಸ್ತೋತ್ರ ಮಾಡಲಿಕ್ಕಾಗಿ ಮುಂದೆ ಬಂದರು. ಅವರು ಆತನ ಸ್ತೋತ್ರ ಮಾಡಲಿಕ್ಕೆ ಸಿದ್ಧರಾದದ್ದನ್ನು ನೋಡಿ ಆ ಪೃಥು ಚಕ್ರವರ್ತಿ ನಕ್ಕು ಹೇಳಿದ, ಈ ಮಾತನ್ನು ಹೇಳಿದ ಎಂಬುದಾಗಿ ಭಾಗವತ ತಿಳಿಸುತ್ತದೆ. ಮೇಘ ನಿರ್ಸಾದಯಾವಾಸ ಪ್ರಹಸನ್ ನಿಧಮಬ್ರವೀತ್. ಮೇಘದ ನಿನಾದಂತೆ ಗಂಭೀರವಾದಂತಹ ತನ್ನ ಮಾತಿನಿಂದ ನಕ್ಕು ಈ ಮಾತನ್ನು ಹೇಳಿದ. ಸೂತ ಮಾದದ ವಂದಿಗಳೇ, ನನ್ನ ಯಾವ ಗುಣಗಳನ್ನು ಜಗತ್ತು ಇವತ್ತು ಇಲ್ಲಿ ತನಕ ಇನ್ನೂ ಕಂಡಿಲ್ಲ, ನೀವು ಕೂಡ ಕಂಡಿಲ್ಲ. ಹಾಗಾಗಿ ನನ್ನ ಯಾವ ಗುಣಗಳ ಬಗ್ಗೆ ಸ್ತೋತ್ರ ಮಾಡಬೇಕು ಎಂಬುದಾಗಿ ನೀವು ಉದ್ಯುಕ್ತರಾಗಿದ್ದೀರಿ. ನಿಮ್ಮ ಮಾತುಗಳು ವ್ಯರ್ಥ ಆಗಬಾರದು, ನನ್ನ ಬಗ್ಗೆ ಅದು ಸುಳ್ಳು ಹೊಗಳಿಕೆ ಆಗಬಾರದು. ಹಾಗಾಗಿ ಈಗಾಗಲೇ ಯಾವ ವ್ಯಕ್ತಿಯ ಗುಣಗಳು ಜಗತ್ತಿನಲ್ಲಿ ಪ್ರಸಿದ್ಧವಾಗಿವೆ ಅಂಥ ವ್ಯಕ್ತಿಯನ್ನು ಹೊಗಳಿರಿ, ನನ್ನೇಕೆ ಹೊಗಳುತ್ತೀರಿ ನೀವು ಎಂಬುದಾಗಿ ಆತ ಹೇಳಿದ. ಕಾಲಾಂತರದಲ್ಲಿ ಮುಂದೆ ಯಾವಾಗಾದರೂ ನಾನು ಏನಾದರೂ ಉತ್ತಮ ಕಾರ್ಯವನ್ನು ಮಾಡಿದರೆ ಆ ಗುಣಗಳನ್ನು ನೀವು ಬಾಯಿ ತುಂಬ ಹೊಗಳಿರಿ, ಸವಿಮಾತುಗಳಿಂದ ಸ್ತುತಿಸಿರಿ. ಈಗ ಸತ್ಯುತ್ತಮ ಶ್ಲೋಕ ಗುಣಾನುವಾದಿ ಜುಗುಪ್ಸಿತಂ ನ ಸ್ತವಯಂತಿ ಸದ್ಯಾಹ. ಪವಿತ್ರವಾದಂತಹ ಕೀರ್ತಿ ಉಳ್ಳಂತಹ ಭಗವಂತನ ಗುಣಗಳನ್ನ ಸ್ತೋತ್ರ ನೀವು ಮಾಡಬಹುದು. ಅದನ್ನು ಬಿಟ್ಟು
ನಾರಾಯಣ ಸ್ತುತಿಯನ್ನು ಬಿಟ್ಟು ತುಚ್ಛವಾದಂತಹ ನರಸ್ತುತಿಯನ್ನು ಮಾಡಿದರೆ ಅದು ಹಾಸ್ಯಾಸ್ಪದ ಆಗಿತ್ತು. ಯಾವತ್ತೂ ಕೂಡ ಸಜ್ಜನರಾದವರು, ಭಗವಂತನ ಭಕ್ತರಾದವರು ತಮ್ಮ ಈಗಿನ ಮಹಾಕಾರ್ಯಗಳ ಬಗ್ಗೆ ಆಗಲಿ ಅಥವಾ ತಾವು ಮುಂದೆ ಮಾಡಬಹುದಾದಂತಹ ಮಹಾಕಾರ್ಯಗಳ ಬಗ್ಗೆ ಆಗಲಿ ಸ್ತೋತ್ರ ಮಾಡಿದೆ ಎಂಬುದಾಗಿ ಯಾರನ್ನು ಪ್ರೇರೇಪಿಸಿ ಸ್ತೋತ್ರ ಮಾಡಿಸಿಕೊಳ್ಳಿಕ್ಕೆ ಅವರು ಬಯಸೋದಿಲ್ಲ. ಹಾಗೆ ಸ್ತೋತ್ರ ಮಾಡಿಸಿಕೊಂಡ್ರೆ ಜನ ನನ್ನನ್ನು ಪರಿಹಾಸ್ಯ ಮಾಡುತ್ತಾರೆ ಎಂಬುದಾಗಿ ಅವರು ಭಾವಿಸಿ ಆ ಸ್ತೋತ್ರಗಳಿಂದ ದೂರ ಇರ್ತಾರೆ. ಸ್ತೋತ್ರಗಳಿಂದ ಮತ್ತು ಮುಖಸ್ತುತಿಗಳಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ. ಪರಮ ಉದಾರಿಗಳಾಗಿ ನಾಚಿಕೆ ಸ್ವಭಾವದವರಾಗಿರ್ತಾರೆ ಅವರು ಎಂಬುದಾಗಿ ಪೃಥ್ವಿ ಚಕ್ರವರ್ತಿ ಆ ಸ್ವಭಾವವನ್ನು ವರ್ಣನೆ ಮಾಡ್ಕೊಳ್ತಾನೆ. ಎಲ್ಲ ಸದ್ಗುಣಗಳನ್ನು ಸಂಪಾದನೆ ಮಾಡುವಂತಹ, ಎಲ್ಲ ವೈಭವವನ್ನು ಸಂಪಾದನೆ ಮಾಡುವಂತಹ ಶಕ್ತಿ ಉಳ್ಳವರಾಗಿದ್ರು ಕೂಡ ತಮ್ಮ ಪ್ರಶಂಸೆಯನ್ನು ಕೇಳಲಿಕ್ಕೆ ಅವರು ಜಿಗುಪ್ಸೆ ಪಡ್ತಾರೆ. ನಾನು ಈಗ ತಾನೇ ಜನಿಸಿದ್ದೇನೆ, ಈಗ ತಾನೇ ಪಟ್ಟಾಭಿಷೇಕವನ್ನು ಕೂಡ ಮಾಡಿಸಿಕೊಂಡಿದ್ದೇನೆ, ಯಾವ ಮಹಾಕಾರ್ಯವನ್ನು ಇನ್ನೂ ಕೂಡ ಮಾಡಿಲ್ಲ. ಹಾಗಿರುವಾಗ ನೀವು ನನ್ನನ್ನು ಯಾವ ಕಾರಣಕ್ಕಾಗಿ ಸ್ತೋತ್ರ ಮಾಡ್ತೀರಿ? ಶ್ರೀಮಂತಹ ಪರಮೋದಾರಾಹ ಪೌರುಷಂಚ ವಿಗರ್ಹಿತಂ ವಯಂ ತ್ವವಿದಿತಾಹ ಲೋಕೆ. ನಾನಿನ್ನೂ ಜಗತ್ತಿನಲ್ಲಿ ಯಾವಾಗ ನನ್ನ ಗುಣವನ್ನು ಪ್ರಸಿದ್ಧಪಡಿಸಿಲ್ಲ. ಹಾಗಾಗಿ ನನ್ನನ್ನು ನೀವು ಯಾತಕ್ಕಾಗಿ ಪ್ರಶಂಸೆ ಮಾಡ್ತೀರಿ? ನಮ್ಮ ಮರ್ಯಾದೆಯನ್ನ, ನಮ್ಮ ಲಜ್ಜೆಯನ್ನ ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಹೀಗಿರುವಾಗ ಬಾಲಕರಂತೆ ನಾನು ನಿಮ್ಮ ಕೈಯಿಂದ ಏತಕ್ಕಾಗಿ ಪ್ರಶಂಸೆ ಮಾಡಿಸಿಕೊಳ್ಳಿ ಎಂಬುದಾಗಿ ಪೃಥ್ವಿ ಚಕ್ರವರ್ತಿ ಆ ವಂದಿ ಸೂತ ಮಾಧವರನ್ನ ಪ್ರಶ್ನಿಸಿದ ಎಂಬಲ್ಲಿಗೆ 15ನೇ ಅಧ್ಯಾಯ ಸಮಾಪ್ತವಾಗಿದೆ. ಪೃಥ್ವಿ ಚಕ್ರವರ್ತಿ ಚರಣದ ಬಳಿಕ, ಪಟ್ಟಾಭಿಷೇಕದ ಬಳಿಕ ಸೂತರು ತನ್ನನ್ನು ಹೊಗಳಿಕೆ ಬಂದಾಗ ಅವರಿಗೆ ಆತ ಏನೋ ಮಾತನ್ನು ಹೇಳಿದ, ಪ್ರಶಂಸೆ ಮಾಡದೇ ಇರುವಂತೆ ಅವರಿಗೆ ಆತ ಮನವೊಲಿಸಿದ ಎಂಬುದಾಗಿ ನಾವು ಏನು ಭಾಗವತದ ಕಥೆಯನ್ನು ಓದಿದ್ವಿ. ಅದರಿಂದ ನಾವು ಇವತ್ತಿನ ಆಡಳಿತಗಾರರಾದವರು, ಪಟ್ಟಾಭಿಷೇಕ ಮಾಡಿಸಿಕೊಂಡವರು, ಉನ್ನತ ಸ್ಥಾನದಲ್ಲಿದ್ದಂಥವರು ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿದ ಕೂಡಲೇ ದೊಡ್ಡ ಕಾರ್ಯಗಳನ್ನು ಮಾಡಿದಂತೆ ಬೀಗುತ್ತಿರುವಂತಹ ಉಳಿದ ಯಾವುದೇ ವ್ಯಕ್ತಿಗಳಾಗಲಿ ಆ ಪೃಥ್ವಿ ಚಕ್ರವರ್ತಿಯ ಉದಾತ್ತವಾದಂತಹ ಮತ್ತು ಸಂಯಮಪೂರ್ಣವಂತಹ ನಡವಳಿಕೆಯಿಂದ ನಾವು ಕಲಿಯೋದಿದೆ. ಯಾವುದೇ ವ್ಯಕ್ತಿ ಆದರೂ ಇರುವಂತಹ ಸ್ವಲ್ಪ ಸದ್ಗುಣಗಳೇ ಆಗಲಿ, ಸ್ವಲ್ಪ ಪರಾಕ್ರಮವೇ ಆಗಲಿ, ಅಥವಾ ಎಣೆಯಿಲ್ಲದ ಮಹಾಪರಾಕ್ರಮವೇ ಆಗಲಿ, ಮಹಾಜ್ಞಾನವೇ ಆಗಲಿ ಇದ್ರೂ ಕೂಡ ಹೊಗಳಿಕೆಯಿಂದ ದೂರ ಇರಬೇಕು ಮತ್ತು ಮತ್ತಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿಸಲಿಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಅನ್ನೋದನ್ನ ಆ ಪೃಥ್ವಿ ಚಕ್ರವರ್ತಿಯ ಆ ವರ್ತನೆಯಿಂದ ನಾವು ಅರ್ಥೈಸಿಕೊಳ್ಬೇಕು ಅನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತಾವು ಆಗಿರುವಂತಹ ಭಾಗವತದ ಚತುರ್ಥ ಸ್ಕಂದದ 15ನೇ ಅಧ್ಯಾಯ ಸಮಾಪ್ತವಾಗಿದೆ.